ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಟ್ಯಾರಿಫ್ ನಲ್ಲಿ ಟ್ರಂಪ್ ಕ್ರೇಜಿ ಬಿಹೇವಿಯರ್ ನೋಡೋಕು ಮುನ್ನ ಜಗತ್ತಲ್ಲಿ ಮತ್ತೊಂದು ಭಾರಿ ದುರಂತ ಉಂಟಾಗಿದೆ. ಅದರ ಬಗ್ಗೆ ನೋಡ್ಕೊಂಡ್ಬಿಡೋಣ ಸ್ನೇಹಿತರೆ. ಸೋಮವಾರವಷ್ಟೇ ಅಫ್ಘಾನಿಸ್ತಾನದಲ್ಲಿ ಸರಣಿ ಭೂಕಂಪ ಆಯ್ತಲ್ಲ, ನಿಮಗೆ ಗೊತ್ತಾಗಿದೆ. ಅಲ್ಲಿ ಮೃತಪಟ್ಟವರ ಸಂಖ್ಯೆ 1100 ದಾಟಿದೆ. ಇದರ ನಡುವೆ ಆಫ್ರಿಕಾ ಖಂಡದ ಸುಡಾನ್ ನಲ್ಲೂ ದೊಡ್ಡ ಪ್ರಮಾಣದ ಪ್ರಕೃತಿ ವಿಕೋಪ ಆಗಿದೆ. ಇಲ್ಲಿ ಭೂ ಕುಸಿತ ಉಂಟಾಗಿದೆ. ಪರಿಣಾಮ ಕನಿಷ್ಠ 1000 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಪಶ್ಚಿಮ ಸುಡಾನ್ ನ ಮರ್ರಾ ಪರ್ವತ ಪ್ರದೇಶದಲ್ಲಿ ಈ ಘಟನೆಯಾಗಿದೆ. ಇಡೀ ಊರೇ ನಾಶ ಆಗಿದೆ. ಕೇವಲ ಒಬ್ಬರು ಬದುಕುಳಿದಿದ್ದಾರೆ ಇಡೀ ಊರಲ್ಲಿ. ಸುಡಾನ್ ಲಿಬರೇಷನ್ ಮೂವ್ಮೆಂಟ್ ಅನ್ನೋ ರೆಬೆಲ್ ಗುಂಪು ಇದರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಕಳೆದ ಕೆಲ ದಿನಗಳಲ್ಲಿ ಭಾರಿ ಮಳೆಯಾದ ಕಾರಣ ಆಗಸ್ಟ್ 31ನೇ ತಾರೀಕು ಈ ಭೂ ಕುಸಿತ ಉಂಟಾಗಿದೆ. ಈ ಡಾರ್ಫುರ್ ಪ್ರದೇಶವನ್ನ ಈ ಗುಂಪು ಕಂಟ್ರೋಲ್ ಮಾಡ್ತಿರೋದ್ರಿಂದ ಇಲ್ಲಿಗೆ ನಮಗೆ ನೆರವು ಕೊಡಿ ಅಂತ ವಿಶ್ವಸಂಸ್ಥೆ ಸೇರಿದ ಹಾಗೆ ಇತರ ಅಂತಾರಾಷ್ಟ್ರೀಯ ನೆರವು ಕೊಡೋ ಸಂಸ್ಥೆಗಳಿಗೆ ಈ ರೆಬೆಲ್ ಗುಂಪು ರಿಕ್ವೆಸ್ಟ್ ಮಾಡಿಕೊಂಡಿದೆ. ಅಂದ ಹಾಗೆ ಸುಡಾನ್ ನಲ್ಲಿ ಅಲ್ಲಿನ ಸೇನೆ ಹಾಗೂ ಅರೆ ಸೇನಾ ಪಡೆ ನಡುವೆ ಕಳೆದ 2 ವರ್ಷಗಳಿಂದ ಭಾರಿ ಸಂಘರ್ಷ ಆಗ್ತಿರೋದ್ರಿಂದ ಬಹುತೇಕ ಜನ ಈ ಉತ್ತರ ಡಾರ್ಫುರ್ ಜಾಗಕ್ಕೆ ಬಂದು ನೆಲೆಸಿದ್ರು. ಆದ್ರೆ ಈಗ ಅಲ್ಲಿ ಅವರಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ರೆ ಪ್ರಕೃತಿ ಇವರಿಗೆ ಕೈ ಕೊಟ್ಟಿದೆ. ಘೋರ ದುರಂತ ಉಂಟಾಗಿ ಇಡೀ ಊರನ್ನೇ ಬಲಿ ಪಡ್ಕೊಂಡ್ಬಿಟ್ಟಿದೆ. ಭಾರತ ಹಾಗೂ ಅಮೆರಿಕ ನಡುವಿನ ಟ್ಯಾರಿಫ್ ಯುದ್ಧದಲ್ಲಿ ಈಗ ಟ್ರಂಪ್ ಅಪಾಯಕಾರಿ ಹೆಜ್ಜೆ ಇಡೋಕೆ ಶುರು ಮಾಡಿದ್ದಾರೆ. ಭಾರತದೊಂದಿಗೆ ಅಮೆರಿಕನ್ನರ ಜೀವಕ್ಕೂ ಅವರ ಜೇಬಿಗೂ ಟ್ರಂಪ್ ಆಪತ್ತು ತರೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಭಾರತದ ಫಾರ್ಮಾ ಸೆಕ್ಟರ್ ಮೇಲೆ ಭರ್ತಿ 200% ಟ್ಯಾರಿಫ್ ಹಾಕೋಕೆ ಮುಂದಾಗಿದ್ದಾರೆ. ಹೀಗಂತ ಅಮೆರಿಕದ ಅಸೋಸಿಯೇಟೆಡ್ ಪ್ರೆಸ್ ರಿಪೋರ್ಟ್ ಮಾಡಿದೆ. ಈಗ ಆಲ್ರೆಡಿ ಆಟೋ ಹಾಗೂ ಸ್ಟೀಲ್ ಸರಕುಗಳ ಮೇಲೆ ಟ್ಯಾರಿಫ್ ಹಾಕಲಾಗಿದೆ. ಅದನ್ನ ಟ್ರಂಪ್ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ಗೂ ಕೂಡ ವಿಸ್ತರಣೆ ಮಾಡೋ ಗುರಿಯನ್ನ ಹೊಂದಿದ್ದಾರೆ. ಈಗ ಆಲ್ರೆಡಿ ಇದರ ಪ್ರಪೋಸಲ್ ಇಡಲಾಗಿದೆ ಅನ್ನೋ ಮಾಹಿತಿ ಬಂದಿದೆ. ಈ ಮೂಲಕ ಅನೇಕ ವರ್ಷಗಳಿಂದ ಸುಂಕ ಇಲ್ಲದೆ ಅಮೆರಿಕ ಸೇರ್ತಾ ಇದ್ದ ಕೆಲ ಔಷಧಗಳಿಗೂ ಇನ್ ಮುಂದೆ ಟ್ಯಾರಿಫ್ ಬಿಸಿ ತಟ್ಟುತ್ತೆ. ಟ್ರಂಪ್ ರ ಈ ಹೊಸ ಟ್ಯಾರಿಫ್ ಕ್ರಮದಿಂದಾಗಿ ಅಮೆರಿಕದಲ್ಲಿ ಔಷಧಿಗಳ ಬೆಲೆ ಜಾಸ್ತಿ ಆಗಬಹುದು, ಸಪ್ಲೈ ಚೈನ್ಗೂ ಅಡ್ಡಿ ಉಂಟಾಗಬಹುದು. ಇದರಿಂದ ಕೆಲ ಔಷಧಿಗಳ ಕೊರತೆ ಉಂಟಾಗಬಹುದು ಅಂತ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಟ್ರಂಪ್ ಆಡಳಿತದ ಅಧಿಕಾರಿಗಳು ಮಾತ್ರ ತಮ್ಮ ಈ ಹೊಸ ಟ್ಯಾರಿಫ್ ಕ್ರಮವನ್ನ ಸಮರ್ಥನೆ ಮಾಡಿಕೊಳ್ಳೋಕೆ 1962ರ ವ್ಯಾಪಾರ ವಿಸ್ತರಣೆ ಕಾಯ್ದೆಯ 232ನೇ ಸೆಕ್ಷನ್ ಅಡಿಯಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ರೀಸನ್ ಕೊಡ್ತಿದ್ದಾರೆ. ಅಂದ್ರೆ ಕೋವಿಡ್ ಟೈಮ್ ನಲ್ಲಿ ಅಮೆರಿಕಗೆ ವಿದೇಶಗಳಿಂದ ಮೆಡಿಸಿನ್ಗಳು ಸರಿಯಾದ ಟೈಮ್ಗೆ ರಫ್ತಾಗದೆ ಅವುಗಳ ಕೊರತೆ ಉಂಟಾಗಿತ್ತು. ಹೀಗಾಗಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಇಂಥ ಕ್ರಮ ಅಗತ್ಯ ಅನ್ನೋ ವಾದವನ್ನ ಇತ್ತೀಚೆಗಷ್ಟೇ ಅಮೆರಿಕ ಯುರೋಪ್ ರಾಷ್ಟ್ರಗಳಿಂದ ಆಮದಾಗೋ ಫಾರ್ಮಾ ವಸ್ತುಗಳ ಮೇಲೆ 15% ಟ್ಯಾರಿಫ್ ಹಾಕಿ ಅವಾಗ ಅದನ್ನ ಸಮರ್ಥನೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ದೊಡ್ಡ ನಿರ್ಧಾರಕ್ಕೆ ಮುಂದಾಗ್ತಿದ್ದಾರೆ. ಕಂಪನಿಗಳು ಇದಕ್ಕೆಲ್ಲ ಹೊಂದ್ಕೊಳ್ಳೋಕೆ ಸುಮಾರು 1 ರಿಂದ 1.5 ವರ್ಷ ಟೈಮ್ ಬೇಕಾಗುತ್ತೆ ಅಂತ ವೈಟ್ ಹೌಸ್ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಆದ್ರೆ ಅದರ ಬೆನ್ನಲ್ಲೇ ಅನೇಕ ಕಂಪನಿಗಳು ಸಾಧ್ಯವಾದಷ್ಟು ಜಾಸ್ತಿ ಇಂಪೋರ್ಟ್ ಮಾಡಿ ತಮ್ಮ ದಾಸ್ತಾನನ್ನ ಭದ್ರ ಮಾಡ್ಕೊಳ್ಳೋಕೆ ಇವಾಗಲೇ ಟ್ಯಾರಿಫ್ ಬರಕ್ಕಿಂತ ಮುಂಚೆ ಹೆಚ್ಚಿನ ಇಂಪೋರ್ಟ್ ಮಾಡಿ ಸ್ಟಾಕ್ ಮಾಡಿಟ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಟ್ರಂಪ್ ರ ಈ ನಿರ್ಧಾರದಿಂದ ಭಾರತದ ಫಾರ್ಮಾ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಯಾಕಂದ್ರೆ ಭಾರತದ ಮೆಡಿಸಿನ್ ರಫ್ತಿಗೆ ಅಮೆರಿಕ ದೊಡ್ಡ ಮಾರ್ಕೆಟ್. ಕಳೆದ ವರ್ಷ ಸುಮಾರು $12.73 ಬಿಲಿಯನ್ ಮೊತ್ತದ ಫಾರ್ಮಾಸ್ಯೂಟಿಕಲ್ ವಸ್ತುಗಳನ್ನ ಭಾರತ ಅಮೆರಿಕಗೆ ಕಳಿಸಿತ್ತು. ಆದ್ರೀಗ 200% ಟ್ಯಾರಿಫ್ ಹಾಕಿದ್ರೆ ಔಷಧಗಳ ಬೆಲೆ ಮೊದಲಿಗಿಂತ 2-3 ಪಟ್ಟು ಜಾಸ್ತಿ ಆಗುತ್ತೆ. ಇದರಿಂದ ಭಾರತದ ಔಷಧ ಖರೀದಿ ಮಾಡೋದನ್ನ ಅಮೆರಿಕನ್ ಕಂಪನಿಗಳು ನಿಲ್ಲಿಸಲೇಬೇಕಾಗತ್ತೆ. ಆ ರೀತಿ ವಾತಾವರಣ ಕ್ರಿಯೇಟ್ ಆಗುತ್ತೆ, ಕಷ್ಟ ಆಗುತ್ತೆ ಮಾರಕ್ಕೆ. ಇದರ ಪರಿಣಾಮ ಭಾರತದಲ್ಲಿ ಔಷಧ ತಯಾರಕ ಕಂಪನಿಗಳಲ್ಲಿ ಕೆಲಸ ಮಾಡೋರು ಜಾಬ್ ಕಳ್ಕೊಳ್ಳೋ ಭೀತಿ ಉಂಟಾಗುತ್ತೆ. ಓವರ್ ಆಲ್ ಇದರಿಂದ ಭಾರತದ ಆರ್ಥಿಕತೆಗೂ ಪೆಟ್ಟು ಕೊಡುತ್ತೆ. ಅತ್ತ ಟ್ರಂಪ್ ರ ಈ ನಿರ್ಧಾರದಿಂದ ಅಮೆರಿಕನ್ನರಿಗೂ ಭಾರಿ ಹೊಡೆತ ಬೀಳುತ್ತೆ. ಯಾಕಂದ್ರೆ ಭಾರತದ ಔಷಧಗಳು ಅಮೆರಿಕನ್ನರಿಗೆ ತುಂಬಾ ಮುಖ್ಯ. ಭಾರತ ಜಗತ್ತಲ್ಲೇ 3ನೇ ಅತಿ ದೊಡ್ಡ ಫಾರ್ಮಾ ಪ್ರೊಡ್ಯೂಸರ್. ರಫ್ತಿನ ವಿಚಾರದಲ್ಲಿ ಭಾರತವೇ ನಂಬರ್ 1 ಇದೆ. ಜಗತ್ತಿಗೆ $60 ಬಿಲಿಯನ್ ಟೋಟಲ್ ಜಗತ್ತಿಗೆ ಅಷ್ಟು ಬೆಲೆ ಬಾಳೋ ಔಷಧವನ್ನ ಪ್ರತಿ ವರ್ಷ ಭಾರತ ರಫ್ತು ಮಾಡುತ್ತೆ. 20% ಜನರಿಕ್ ಔಷಧಗಳು, 50% ವ್ಯಾಕ್ಸಿನ್ಗಳು ಇಲ್ಲಿಂದ ಹೋಗುತ್ತೆ. ಇದೇ ಕಾರಣಕ್ಕೆ ಭಾರತವನ್ನ
ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನ ಮಾಡ್ಕೊಡ್ತೀವಿ ನಾವು ಜಗತ್ತಿಗೆ. ಹೀಗಾಗಿ ಟ್ರಂಪ್ ರ ಈ ನಿರ್ಧಾರ ಅಮೆರಿಕದ ಸಾಮಾನ್ಯ ಜನರ ಮೇಲೆ, ಬಡ ಜನರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅವರಿಗೆ ದುಬಾರಿ ಆಗುತ್ತೆ ವಸ್ತುಗಳು, ಔಷಧಿಗಳು ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಆಲ್ರೆಡಿ 50% ಟ್ಯಾರಿಫ್ ಜಾರಿಯಾಗಿದ್ರು ಕೂಡ ಫಾರ್ಮಾ ಅದರಲ್ಲಿ ಇರಲಿಲ್ಲ, ಫಾರ್ಮಾಗ ಅನ್ವಯ ಆಗ್ತಿರ್ಲಿಲ್ಲ. ಸಪರೇಟ್ ಆಗಿ ತರ್ತೀನಿ ಅಂತ ಹೇಳ್ತಾ ಇದ್ರು. ಈಗ 200% ತರೋಕ್ ಹೊರಟಿದ್ದಾರೆ ಟ್ರಂಪ್. ನೋಡ್ಬೇಕು ಅದು ಯಾವಾಗ ಜಾರಿ ಆಗುತ್ತೆ, ಏನು ಅಥವಾ ಸುಮ್ಮನೆ ಹೆದರಿಸ್ತಿದಾರ, ಅದು ನೋಡ್ಬೇಕು ನೆಕ್ಸ್ಟ್. ಏನೋ ರಷ್ಯಾದಿಂದ ತೈಲ ಖರೀದಿ ವಿಚಾರವಾಗಿ ಅಮೆರಿಕನ್ ನಾಯಕರ ಅರಚಾಟ ಮುಂದುವರೆದಿದೆ. ಈಗ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಇಂಡಿಯಾ ಇಸ್ ಎ ಬ್ಯಾಡ್ ಆಕ್ಟರ್ ಅಂದ್ರೆ ಕಳನಟ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಭಾರತ ರಷ್ಯಾದಿಂದ ನಿರಂತರವಾಗಿ ತೈಲ ಖರೀದಿ ಮಾಡ್ತಿದೆ, ಈ ಮೂಲಕ ಯುಕ್ರೇನ್ ಯುದ್ಧಕ್ಕೆ ಸಹಾಯ ಮಾಡ್ತಿದೆ. ಚೀನಾದಲ್ಲಿ ನಡೆದಿರೋ SCO ಶೃಂಗಸಭೆ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಮೀಟಿಂಗ್, ಅಂದ್ರೆ ನಮ್ಮ ಪ್ರೆಸೆನ್ಸ್ ನೋಡಿ ಇದು ಬರೀ ಪರ್ಫಾರ್ಮೇಟಿವ್ ಅಷ್ಟೇ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರೆಸೆನ್ಸ್ ತೋರಿಸೋದು, ನೋಡಿ ನಾವು ಹೇಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಅಷ್ಟೇ, ಇದೊಂಥರ ಪರ್ಫಾರ್ಮೆನ್ಸ್ ತರ ಮಾಡಿದ್ದಾರೆ ಅಷ್ಟೇ, ಇದರಲ್ಲಿ ಸಬ್ಸ್ಟ್ಯಾನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಕೊನೆಗೆ ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಅವರ ಮೌಲ್ಯಗಳು ರಷ್ಯಾ ಮತ್ತು ಚೀನಾಗಿಂತ ಅಮೆರಿಕಕ್ಕೆ ತುಂಬಾ ಕ್ಲೋಸ್ ಇವೆ, ನಮಗೆ ಹೋಲಿಕೆ ಆಗ್ತಾರೆ ಅವರು. ಟ್ಯಾರಿಫ್ ಬಗೆಗಿನ ಉದ್ವಿಗ್ನತೆ ಕಮ್ಮಿ, ಎರಡೂ ರಾಷ್ಟ್ರಗಳ ನಡುವಿನ ಸಮಸ್ಯೆಗಳು ಪರಿಹಾರ ಆಗೋಕೆ ಹೆಲ್ಪ್ ಮಾಡುತ್ತೆ. ಫಸ್ಟ್ ಅದು ಕಮ್ಮಿ ಆಗಬೇಕು, ಭಾರತ ನಾವು ಹೇಳಿದಂಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಬೆಸೆಂಟ್ ಮಾತನಾಡಿದ್ದಾರೆ. ಇತ್ತ ಬೈಡೆನ್ ಆಡಳಿತದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದ ಜೇಕ್ ಸಲ್ಲಿವನ್ ಟ್ರಂಪ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಕುಟುಂಬದವರು ಪಾಕಿಸ್ತಾನದೊಂದಿಗೆ ಮಾಡಿಕೊಂಡಿರೋ ಬಿಸಿನೆಸ್ ಡೀಲ್ಗಳಿಗೋಸ್ಕರ ಭಾರತದಂತಹ ಇಂಪಾರ್ಟೆಂಟ್ ರಾಷ್ಟ್ರದೊಂದಿಗಿನ ಸಂಬಂಧವನ್ನ ಟ್ರಂಪ್ ಹಾಳು ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಟ್ರಂಪ್ಗೆ ಅಮೆರಿಕದ ಹಿತಾಸಕ್ತಿಗಿಂತ ಅವರ ಫ್ಯಾಮಿಲಿಯ ಇಂತಹ ಡೀಲ್ಗಳೇ ಮುಖ್ಯ ಆಗಿದೆ, ಹಾಗಾಗಿ ಭಾರತವನ್ನ ಮೂಲೆಗೆ ತಳ್ಳುತ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ದಶಕಗಳಿಂದ ಭಾರತದೊಂದಿಗೆ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳೋಕೆ ಅಮೆರಿಕದ ಎಲ್ಲ ಅಧ್ಯಕ್ಷರುಗಳು ಪ್ರಯತ್ನ ಪಟ್ಟಿದ್ರು. ಚೀನಾಗೆ ಕೌಂಟರ್ ಕೊಡ್ತಾ ಬಂದಿದ್ವಿ, ಆದರೆ ಟ್ರಂಪ್ ಭಾರತ ಅಮೆರಿಕ ಸಂಬಂಧವನ್ನ ಈ ರೀತಿ ಹಾಳು ಮಾಡಿ ಹಾಕಿದ್ದಾರೆ ಅಂತ ಸಲ್ಲಿವನ್ ಟೀಕೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಭಾರತ ಅಮೆರಿಕ ಸೇನೆಗಳು ಜಂಟಿ ಸಮರಾಭ್ಯಾಸವನ್ನ ಶುರು ಮಾಡಿವೆ. ಇದು ಮುಂಚೆನೆ ಫಿಕ್ಸ್ ಆಗಿತ್ತು, ಅದನ್ನು ಮಾಡ್ತಿದ್ದಾರೆ. ಅಮೆರಿಕದ ಅಲಾಸ್ಕಾದಲ್ಲಿ ಸೆಪ್ಟೆಂಬರ್ 1ರಿಂದ 14ರವರೆಗೆ 21ನೇ ಆವೃತ್ತಿಯ ಯುದ್ಧ ಅಭ್ಯಾಸ ಜಂಟಿ ಡ್ರಿಲ್ ನಡೀತಾ ಇದೆ. ಭಾರತದ ಕಡೆಯಿಂದ ಈ ಅಭ್ಯಾಸದಲ್ಲಿ ಮದ್ರಾಸ್ ರೆಜಿಮೆಂಟ್ ಬೆಟಾಲಿಯನ್ನ ಸೈನಿಕರು ಪಾಲ್ಗೊಂಡಿದ್ದಾರೆ. ಅಮೆರಿಕ ಕಡೆಯಿಂದ ಬಾಬ್ ಕ್ಯಾಟ್ಸ್ ರೆಜಿಮೆಂಟ್ನ ಸೈನಿಕರು ಪಾಲ್ಗೊಂಡಿದ್ದಾರೆ. ಸುಮಾರು 14 ದಿನಗಳವರೆಗೆ ನಡೆಯಲಿರೋ ಈ ಅಭ್ಯಾಸದಲ್ಲಿ ಉಭಯ ಸೇನೆಗಳು ಯುದ್ಧ ಭೂಮಿಗಳಲ್ಲಿ ಹೆಲಿಕಾಪ್ಟರ್ ಸಹಾಯದಿಂದ ಸೈನಿಕರನ್ನ ಸಾಗಿಸೋದು, ಗುಡ್ಡಗಾಡು ಪ್ರದೇಶಗಳಲ್ಲಿ ಯುದ್ಧ ತರಬೇತಿ, ಯುದ್ಧ ಭೂಮಿಯಲ್ಲಿ ಗಾಯಗೊಂಡ ಸೈನಿಕರಿಗೆ ತುರ್ತು ಚಿಕಿತ್ಸೆ, ಅವ್ರನ್ನ ಆಸ್ಪತ್ರೆಗೆ ಸಾಗಿಸೋದು, ಆರ್ಟಿಲರಿ, ಏವಿಯೇಷನ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಮತ್ತು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳ ಬಳಕೆ ಕುರಿತು ಟ್ರೈನಿಂಗ್ ಪಡಿತಾ ಇದ್ದಾರೆ. ಏನೋ ಟ್ರಂಪ್ ಟ್ಯಾರಿಫ್ಗೆ PM ನರೇಂದ್ರ ಮೋದಿ ಸೈಲೆಂಟ್ ಆಗಿ ಇಂಡೈರೆಕ್ಟ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಸೆಮಿಕಾನ್ ಇಂಡಿಯಾ 2025 ಕಾನ್ಫರೆನ್ಸ್ ಉದ್ಘಾಟಿಸಿ ಮಾತನಾಡಿರೋ PM, ಆರ್ಥಿಕ ಸ್ವಾರ್ಥದಿಂದ ಜಗತ್ತು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ರೂ ಕೂಡ ಭಾರತ ನಿರೀಕ್ಷೆಗಿಂತ ಹೆಚ್ಚು ಬೆಳವಣಿಗೆ ಕಂಡಿದೆ. ಇದೇ ವೇಗದಲ್ಲಿ ಭಾರತ ಮುನ್ನುಗ್ಗಿದ್ರೆ ವಿಶ್ವದ 3ನೇ ಆರ್ಥಿಕತೆಯಾಗುವತ್ತ ಇನ್ನೂ ವೇಗವಾಗಿ ಹೆಜ್ಜೆ ಇಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದ 7.8% GDP ಬೆಳವಣಿಗೆಯನ್ನು ಉಲ್ಲೇಖಿಸಿ ಈ ರೀತಿ ಹೇಳಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್, ಅಗ್ರಿಕಲ್ಚರ್, ಕನ್ಸ್ಟ್ರಕ್ಷನ್ ಸೇರಿದ ಹಾಗೆ ಎಲ್ಲ ಸೆಕ್ಟರ್ಗಳಲ್ಲಿ ಈ ಬೆಳವಣಿಗೆ ವಿಸಿಬಲ್ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಮೋದಿ ಸ್ವದೇಶಿ ನಿರ್ಮಿತ ಸೆಮಿಕಂಡಕ್ಟರ್ ಚಿಪ್ ಅನ್ನ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಏನೋ ರಷ್ಯಾ ನಮಗೆ ಇನ್ನಷ್ಟು ಜಾಸ್ತಿ ಡಿಸ್ಕೌಂಟ್ ಕೊಡ್ತಾ ಇದೆ ಈಗ ಆಯಿಲ್ಗೆ. ರಷ್ಯನ್ ತೈಲ ಸೂಚಂಕ ಉರಾಲ್ಸ್ ಕ್ರೂಡ್ ನ ಬೆಲೆ ಪ್ರತಿ ಬ್ಯಾರಲ್ಗೆ $3 ರಿಂದ $4 ನಷ್ಟು ಡಿಸ್ಕೌಂಟ್ ಆಗಿದೆ ಎಕ್ಸ್ಟ್ರಾ. ಬ್ರೆಂಟ್ ಕ್ರೂಡ್ ಗ್ಲೋಬಲ್ ಬೆಂಚ್ ಮಾರ್ಕ್ ಗಿಂತಲೂ ಇಷ್ಟು ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ. ಕಳೆದ ವಾರ ಯುರಾಲ್ಸ್ $2.50 ಡಿಸ್ಕೌಂಟ್ ನಲ್ಲಿ ತೈಲವನ್ನ ಕೊಡ್ತಾ ಇತ್ತು. ಕಳೆದ ಜುಲೈನಲ್ಲಂತೂ ಬರೀ $1 ಮಾತ್ರ ಡಿಸ್ಕೌಂಟ್ ಸಿಗ್ತಾ ಇತ್ತು, ಜಾಸ್ತಿ ಲಾಭ ಆಗ್ತಿರ್ಲಿಲ್ಲ ಎಕ್ಸ್ಟ್ರಾ. ಆದ್ರೀಗ ಪ್ರತಿ ಬ್ಯಾರಲ್ಗೆ $4 ನಷ್ಟು ಕಮ್ಮಿ ರೇಟ್ ಅಲ್ಲಿ ಪೂರೈಸ್ತಾ ಇದ್ದಾರೆ. ಇದರಿಂದ ಭಾರತಕ್ಕೆ ಕಳೆದ 39 ತಿಂಗಳಲ್ಲಿ $12.6 ಬಿಲಿಯನ್ ಅಧಿಕ ದುಡ್ಡು ಉಳಿದಿದೆ ಅಂತ ಹೇಳಿ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟ್ ಮಾಡಿದೆ. PM ನರೇಂದ್ರ ಮೋದಿ ಚೀನಾಗೆ ಭೇಟಿ ಕೊಟ್ಟು ವಾಪಸ್ ಬರ್ತಿದ್ದ ಹಾಗೆ ಪಾಕ್ನ ಈ ಗುಜರಿ ಲಾರಿ ಅಸಿಮ್ ಮುನೀರ್ ಅಂಡ್ ಟೀಮ್ ಇದಕ್ಕಿದ್ದಂತೆ ಚೀನಾಗೆ ಭೇಟಿ ಕೊಟ್ಟಿದೆ. SCO ಶೃಂಗಸಭೆ ವೇಳೆ ಅದರ ಸೈಡ್ ಲೈನ್ಸ್ ನಲ್ಲಿ ಶರೀಫ್ ಚೀನಿ ನಾಯಕರೊಂದಿಗೆ ಎರಡು ರಾಷ್ಟ್ರಗಳ ಸಂಬಂಧದ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡಿದ್ರಲ್ಲ, ಆ ಮೀಟಿಂಗ್ ನಲ್ಲಿ ನಾನ್ ಇಂಪಾರ್ಟೆಂಟ್ ಅಂತ ಹೇಳಿ ರಿಮೋಟ್ ನನ್ನ ಕೈಲಿರೋದಲ್ವಾ ಅಂತ ಹೋಗಿ ಮುನೀರ್ ಕೂಡ ಕುತ್ಕೊಂಡಿದೆ. ಏನೋ ಪಾಕಿಸ್ತಾನದ ಮಿತ್ರ ಅಜರ್ಬೈಜಾನ್ ಭಾರತದ ಮೇಲೆ ದೊಡ್ಡ ಆರೋಪ ಮಾಡಿದೆ. SCO ಒಕ್ಕೂಟಕ್ಕೆ ಸೇರೋಕೆ ಭಾರತ ನಮಗೆ ಅವಕಾಶ ಕೊಡ್ತಾ ಇಲ್ಲ, ಬ್ಲಾಕ್ ಮಾಡ್ತಾ ಇದೆ ಭಾರತ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ಅಜರ್ಬೈಜಾನ್ ಅಧ್ಯಕ್ಷ ಇಲಾಮ್ ಅಲಿಯೇವ್ ಕೂಡ ಭಾರತದ ವಿರುದ್ಧ ಮಾತನಾಡಿದ್ದಾರೆ. ನಮ್ಮ ಬಾಯಿಜಾನ್ ಪಾಕ್ ಜೊತೆ ನಾವು ಅಜರ್ಬೈಜಾನ್ನವರು ಕ್ಲೋಸ್ ಸಂಬಂಧ ಹೊಂದಿದ್ದೀವಿ ಅಂತ ಹೇಳಿ ಭಾರತ ಜಾಗತಿಕ ವೇದಿಕೆಗಳಲ್ಲಿ ರಿವೆಂಜ್ ತೀರಿಸ್ಕೊಳ್ತಾ ಇದೆ, ನಮ್ಮನ್ನು ಸೇರಕ್ ಬಿಡ್ತಾ ಇಲ್ಲ ಅಂತ ಹೇಳಿ
ಟೀಕೆ ಮಾಡಿದ್ದಾರೆ. ಆದರೆ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಏನೋ ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದಿಸಾನಾಯಕೆ ದಿಢೀರಂತ ಕಚತೀವು ದ್ವೀಪಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಮಿಳುನಾಡು ಚುನಾವಣೆ ಹೊಸ್ತಿಲಲ್ಲಿ ತಮಿಳಿಗ ವೆಟ್ಟಿ ಕಳಗಂ ಪಾರ್ಟಿಯ ನಾಯಕ ನಟ ಅಪ್ಪಡಿ ಪೋಡೋ ಖ್ಯಾತಿಯ ತಲಬದಿ ವಿಜಯ್ ಕಚತೀವು ದ್ವೀಪವನ್ನ ವಾಪಸ್ ವಶಕ್ಕೆ ತಗೋಬೇಕು ಭಾರತ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ಭೇಟಿ ನಡೆದಿದೆ. ಪರಿಶೀಲನೆಗಾಗಿ ಈ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ರು ಅಂತ ದಿಸಾನಾಯ್ಕೆ ಕಚೇರಿ ಮಾಹಿತಿ ಕೊಟ್ಟಿದೆ. ಇನ್ನು ಆಸ್ಟ್ರೇಲಿಯಾ ಖ್ಯಾತ ವೇಗಿ ಮಿಶೆಲ್ ಸ್ಟಾರ್ಕ್ T20 ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಮುಂದಿನ 2027ರ ಏಕದಿನ ವಿಶ್ವಕಪ್ ಹಾಗೂ ಟೆಸ್ಟ್ ಕ್ರಿಕೆಟ್ ಕಡೆಗೆ ಫೋಕಸ್ ಮಾಡೋ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಂಡಿರೋದಾಗಿ ಹೇಳಿದ್ದಾರೆ. ಅಂದಹಾಗೆ ಆಸ್ಟ್ರೇಲಿಯಾ ಪರ ಒಟ್ಟು 65 T20 ಪಂದ್ಯಗಳನ್ನಾಡಿರೋ ಸ್ಟಾರ್ಕ್ 7.74ರ ಎಕಾನಮಿಯಲ್ಲಿ ಬಾಲ್ ಮಾಡಿ 79 ವಿಕೆಟ್ ತಗೊಂಡಿದ್ದಾರೆ. ಈ ಮೂಲಕ ಆಡಮ್ ಜಾಂಪಾ ಬಳಿಕ ಆಸ್ಟ್ರೇಲಿಯಾ ಪರ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ತಗೊಂಡ ಬೌಲರ್ ಅನಿಸಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.